ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿನ್ನ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತೇಳಿ ಬಸವಣ್ಣನವರ ಕುರಿತಾಗಿ ಸಿದ್ದರಾಮೇಶ್ವರರು ಈ ವಚನವನ್ನ ಹೇಳ್ತಾರೆ. ಗುರುವಾಗಿ ಬಂದಿದ್ದೇನೆ ದೀಕ್ಷೆಯ ಮಾಡಿ, ಲಿಂಗವಾಗಿ ಬಂದಿದ್ದೇನೆ ಮನದ ಮಲಿನವ ಕಳೆಯಿರಿ, ಜಂಗಮವಾಗಿ ಬಂದಿದ್ದೇನೆ ಪ್ರಪಂಚತನ. ಇವೆಲ್ಲವೂ ಬಸವಣ್ಣನಾಗಿ ಎನಗೆ ಪ್ರಸಾದ ನೀಡಿ ಸಲಹಿರಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಸಿದ್ದರಾಮೇಶ್ವರರು ಈ ವಚನದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಗಾಜನೂರಿನ PM ಶ್ರೀ ಜವಾಹರ್ ನವೋದಯ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಐಶ್ವರ್ಯ ವಿಜಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಿದ್ದರಾಮೇಶ್ವರರ ವಚನಗಳನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ. ಕೇಳೋಣ ಬನ್ನಿ. ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ವಿಜಿ. ನಾನು PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಗಾಜನೂರು ಶಿವಮೊಗ್ಗದಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಿದ್ದರಾಮರ ವಚನಗಳನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಒಂದು ಕೋಳಿ ಕೂಗುತ್ತದೆ, ಇರುಳು ಹಗಲೆನ್ನದೆ, ಅದನರಿಯರಲ್ಲ ಮರ್ತ್ಯದ ಗಣಗಳು, ಅರಿದಡೆ ಬಂಧನವಿಲ್ಲ, ಮರೆದಡೆ ಜನನ ಮರಣಕ್ಕಳವಿಲ್ಲ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದರ ಭಾವಾರ್ಥ: ಇಲ್ಲಿ ಕೂಗುವ ಕೋಳಿ ಕಾಳು ತಿಂದು ಬದುಕುವ ಬೀದಿಯ ಕೋಳಿಯಲ್ಲ. ಆ ಕೋಳಿ ಹಗಲು ರಾತ್ರಿಯೆಲ್ಲ ಕೂಗುವುದಿಲ್ಲ. ಆದರೆ ಸಿದ್ದರಾಮ ಹೇಳುವ ಕೋಳಿ ಅದು ಜಾಗ್ರತೆಯ ಗಂಟೆ ಬಾರಿಸುವ ಕೋಳಿ. ಆ ಗಂಟೆಯ ದನಿ ಆತ್ಮನ ಕರೆ. ಆದರೆ ಆ ಗಂಟೆಯ ದನಿ ನಮಗೆ ಕೇಳುತ್ತಿಲ್ಲ. ನಾವು ಒಳ ಹೊರಗಿನ ಗದ್ದಲದ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಅದನ್ನೇ ಸಿದ್ದರಾಮ ಈ ಮಾನವ ಸಮುದಾಯ ಅರ್ಥ ಮಾಡಿಕೊಂಡಿಲ್ಲವಲ್ಲ ಎಂದು ಹೇಳಿ, ಅರಿತುಕೊಂಡರೆ ಸಂಸಾರದ ಬಂಧನವಿಲ್ಲ, ಮರೆತರೆ ಹುಟ್ಟು ಸಾವುಗಳ ಕಟ್ಟುಪಾಡಿಗೆ ಸಿಕ್ಕಿಕೊಳ್ಳುವುದು ತಪ್ಪುವುದಿಲ್ಲ ಎನ್ನುತ್ತಾನೆ. ಪ್ರಜ್ಞಾಜಾಗೃತಿಯ ಗಂಟೆಯ ದನಿ ಕೇಳಿ ನಾವು ಎಚ್ಚರವಾಗದಿದ್ದರೆ ನಮ್ಮ ಭೌತಿಕ ಮತ್ತು ಮಾನಸಿಕ ಹಿಂಸೆಗಳಿಂದ ಬಿಡುಗಡೆಯಾಗುವುದು ಕಷ್ಟವಾಗುತ್ತದೆ. ಮುಕ್ತಿ ಎಂದರೆ ಬೇರೇನಿಲ್ಲ, ಲೌಕಿಕ ಜಂಜಡದಿಂದ ಮುಕ್ತವಾಗುವುದು. ಆತ್ಮದ ಕರೆಗೆ ನಾವು ಓಗೊಟ್ಟವೆಂದರೆ ನಮ್ಮ ಬಹಿರಿಂದ್ರಿಯಗಳು ಅಂತರ್ಮುಖಿಯಾಗಿ ಅನುಭವದ ಆನಂದವನ್ನು ಅನುಭವಿಸುತ್ತವೆ. ನಾವು ಹೊರಗಿನ ಹುಚ್ಚಿನಲ್ಲಿ ಎಚ್ಚರ ತಪ್ಪಿರುವ ಕಾರಣ ನಮಗೆ ಆ ಅಂತರಂಗದ ಕರೆ ಕೇಳಿಸುತ್ತಿಲ್ಲ. ಸಿದ್ದರಾಮೇಶ್ವರರು ಈ ವಚನದಲ್ಲಿ ಅರಿತುಕೊಂಡು ಬದುಕುವುದು ಅಂದ್ರೆ ಏನು, ಹಾಗೆ ಮುಕ್ತಿ ಎಂದ್ರೇನು, ಸ್ವಪ್ರಜ್ಞೆಯನ್ನ ಹೇಗೆ ಬೆಳೆಸ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನ ಈ ವಚನದಲ್ಲಿ ಹೇಳಿರುವ ವಿಚಾರವನ್ನ ಐಶ್ವರ್ಯ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಸಿದ್ದರಾಮೇಶ್ವರರ ಇನ್ನಷ್ಟು ವಚನಗಳನ್ನ ಹೇಳ್ತಾರೆ. ಕೇಳೋಣ. ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗಾಜನೂರಿನ PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 10ನೇ ತರಗತಿ ಓದ್ತಾ ಇರುವಂತಹ ಐಶ್ವರ್ಯ ವಿಜಿ ಇವರು ಸಿದ್ದರಾಮೇಶ್ವರರ ಒಂದು ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ. ಕೇಳೋಣ ಬನ್ನಿ. ಭಕ್ತನಾದ ಬಳಿಕ ಜಂಗಮ ಮೆಚ್ಚಬೇಕು, ಜಂಗಮವಾದ ಬಳಿಕ ಭಕ್ತ ಮೆಚ್ಚಬೇಕು. ಭಕ್ತನ ಕಾಯವೇ ಜಂಗಮದ ಕಾಯ, ಜಂಗಮದ ಕಾಯವೇ ಭಕ್ತನ ಕಾಯ. ಕಪಿಲ ಸಿದ್ಧ ಮಲ್ಲೇಶ್ವರಯ್ಯನಲ್ಲಿ ಇದೆ ಉಪಾಯ. ಇದರ ಭಾವಾರ್ಥ: ಸಿದ್ದರಾಮ ಈ ವಚನದಲ್ಲಿ ಭಕ್ತ ಜಂಗಮದ ಲಕ್ಷಣವನ್ನು ಹೇಳುತ್ತಾನೆ. ಭಕ್ತನಾದ ಮೇಲೆ ಅವನನ್ನು ಜಂಗಮ ಮೆಚ್ಚಬೇಕು, ಜಂಗಮವಾದ ಮೇಲೆ ಅವನನ್ನು ಭಕ್ತ ಮೆಚ್ಚಬೇಕು. ಏಕೆಂದರೆ ಭಕ್ತನ ದೇಹವೇ ಜಂಗಮದ ದೇಹ, ಜಂಗಮದ ದೇಹವೇ ಭಕ್ತನ ದೇಹ. ಇದನ್ನು ಅರ್ಥ ಮಾಡಿಕೊಂಡರೆ ಅದೇ ಶಿವನ ಸಾಮೀಪ್ಯ ಸಾಧನ, ಅದೇ ಮುಕ್ತಿ. ಇಲ್ಲಿನ ಭಕ್ತ ಜಂಗಮವನ್ನು ವ್ಯಕ್ತಿ ಮತ್ತು ಸಮಾಜವೆಂದು ಪರಿಗಣಿಸಬಹುದು, ಶಿಷ್ಯ ಮತ್ತು ಗುರು ಎಂದು ಗುರುತಿಸಬಹುದು. ಈ ಇಬ್ಬರಲ್ಲೂ ಪರಸ್ಪರ ಮೆಚ್ಚುವ ಗುಣಗಳಿರಬೇಕು, ಇಬ್ಬರಲ್ಲೂ ಸಾಮರಸ್ಯವಿರಬೇಕು. ಇಲ್ಲದಿದ್ದರೆ ಭಕ್ತ ಸೇವೆ ಮಾಡಿ ಪ್ರಯೋಜನವಿಲ್ಲ, ಜಂಗಮ ಸೇವೆ ಸ್ವೀಕರಿಸಿ ಪ್ರಯೋಜನವಿಲ್ಲ. ಭಕ್ತನಿಗೆ ಜಂಗಮರಲ್ಲಿ ವಿಶ್ವಾಸವಿರಬೇಕು, ಜಂಗಮಕ್ಕೆ ಭಕ್ತನಲ್ಲಿ ವಿಶ್ವಾಸವಿರಬೇಕು. ಇಬ್ಬರ ದೇಹ ಮನಸ್ಸುಗಳು ಒಂದೇ ಆಗಿರಬೇಕು. ಧನ್ಯವಾದಗಳು. ಸಿದ್ದರಾಮೇಶ್ವರರು ಈ ವಚನದಲ್ಲಿ ಭಕ್ತ ಮತ್ತು ಜಂಗಮ ಇವೆರಡರ ಕಾಯಕದ ಕುರಿತಾಗಿ ಮಾಹಿತಿಯನ್ನ ಹೇಳಿದ್ದಾರೆ. ಅಂದ್ರೆ ಭಕ್ತ ಮತ್ತು ಜಂಗಮರ ನಡುವೆ ವಿಶ್ವಾಸವಿರಬೇಕು, ಆಗ ಮಾತ್ರ
ನಾವು ಯಾವುದೇ ಕಾಯಕವನ್ನ ಮಾಡಿದ್ರೂ ಕೂಡ ಅದು ಯಶಸ್ವಿಯಾಗುತ್ತೆ ಎಂಬುದನ್ನ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಐಶ್ವರ್ಯ ಅವರು ತಿಳಿಸ್ಕೊಟ್ರು. ನಾನು ಸಿದ್ದರಾಮರ ವಚನಗಳನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಬಯಸುವೆನಯ್ಯ ನಿಮ್ಮವರ ಸಂಗವ, ಎಳಸುವೆನಯ್ಯ ನಿನ್ನವರ ಸಂಘಕ್ಕೆ, ಬಯಕೆ ಬೇರನ್ಯ ಕೆಳಸದಂತೆ ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದರ ಭಾವಾರ್ಥ: ಮನುಷ್ಯ ಸಂಘಜೀವಿ, ಒಂಟಿಯಾಗಿ ಬಾಳುವುದು ಬೇಸರದ ಸಂಗತಿ. ಹಾಗಾಗಿ ಅವನು ಸದಾ ಸಂಘ ಬಯಸುತ್ತಾನೆ. ಹಾಗೆ ಬಯಸುವ ಸಂಘ ಎಂಥದಿರಬೇಕು ಎನ್ನುವುದನ್ನು ಸಿದ್ದರಾಮ ತಿಳಿಸುತ್ತಾನೆ. ನಾನು ಬಯಸುವುದು ಅವರಿವರ ಸಂಘವನ್ನಲ್ಲ, ನಿಮ್ಮವರ ಸಂಘ, ಎಂದರೆ ಶರಣರ ಸಂಘ, ಭಕ್ತರ ಸಂಘ. ನನ್ನ ಬಯಕೆ ಬೇರೆ ಅನ್ಯಕ್ಕೆ ಸೆಳೆಯದಂತೆ ಮಾಡಿ ನಿನ್ನ ಭಕ್ತರೊಡನೆ ಹರ್ಷದಿಂದ ಇರುವಂತೆ ಮಾಡು ಎಂದು ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಬೇಡುತ್ತಾನೆ. ಏಕೆಂದರೆ ಭಕ್ತಿಯಿಂದ ಮಾತ್ರ ಶಾಶ್ವತ ಆನಂದ, ಉಳಿದುದೆಲ್ಲ ಅಶಾಶ್ವತ. ಉಳಿದ ಸಂಘಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ಒಂದಲ್ಲ ಒಂದು ಸಮಸ್ಯೆಯ ಸುಳಿಗೆ ಸಿಕ್ಕಿಕೊಳ್ಳಬೇಕಾಗುತ್ತದೆ. ಆದರೆ ಸತ್ಸಂಗ ನಿಶ್ಚಿಂತೆಯನ್ನು ತಂದುಕೊಡುತ್ತದೆ. ಆದ್ದರಿಂದ ಸಂಘ ಸಹವಾಸಗಳ ಆಯ್ಕೆ ಮುಖ್ಯವಾದುದು. ನಮ್ಮ ಆಯ್ಕೆ ಸಿದ್ದರಾಮನ ಆಯ್ಕೆಯಂತೆ ಭಕ್ತರ ಸಂಘವಾಗಬೇಕು. ಧನ್ಯವಾದಗಳು. ಸಿದ್ದರಾಮೇಶ್ವರರ ಒಂದು ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಐಶ್ವರ್ಯ ಅವರು ಹೇಳಿದ್ರು. ಈಗ ಮತ್ತೊಂದು ವಚನವನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ ನೀರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯ ನೀರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ಇದರ ಭಾವಾರ್ಥ: ಸೃಷ್ಟಿಯ ದೃಷ್ಟಿಯಲ್ಲಿ ಹೆಣ್ಣು ಗಂಡೆಂಬ ಭೇದವಿಲ್ಲ. ಆದರೂ ಯಾವಾಗಲೋ ಗಂಡು ತನ್ನ ದೊಡ್ಡಸ್ತಿಕೆಯನ್ನು ಗಳಿಸಿ ಹೆಣ್ಣನ್ನು ಹೀಯಾಳಿಸುವ ಪ್ರವೃತ್ತಿ ಬೆಳೆದು ಬಿಟ್ಟಿತು. ಇದನ್ನು ಅಮಾನವೀಯವೆಂದು ಕರೆದ ಶರಣರು ಹೆಣ್ಣಿಗೆ ದೈವತ್ವದ ಸ್ಥಾನ ಕೊಟ್ಟು ಒಟ್ಟು ಸ್ತ್ರೀ ಸಮುದಾಯಕ್ಕೆ ಘನತೆ ತಂದುಕೊಟ್ಟರು. ಸಿದ್ದರಾಮ ಅಂದಿನ ಜನನಂಬಿಕೆಯಲ್ಲಿದ್ದ ಪುರಾಣಗಳನ್ನೇ ಉಲ್ಲೇಖಿಸಿ ತ್ರಿಮೂರ್ತಿಗಳಾದ ಶಿವ, ವಿಷ್ಣು, ಬ್ರಹ್ಮರ ಸಂದರ್ಭಗಳನ್ನೇ ಹೇಳಿ ಶಿವನೇ ಸೃಷ್ಟಿಸಿದ ಗಂಗೆ ಅವನ ತಲೆಯ ಮೇಲೂ ಪಾರ್ವತಿ ತೊಡೆಯ ಮೇಲೂ ಸ್ಥಾನ ಪಡೆದಿದ್ದಾರೆ. ಬ್ರಹ್ಮನ ನಾಲಿಗೆಯ ಮೇಲೆ ಸರಸ್ವತಿ ಇದ್ದಾಳೆ, ವಿಷ್ಣುವಿನ ಎದೆಯ ಮೇಲೆ ಲಕ್ಷ್ಮಿ ಸ್ಥಾನ ಪಡೆದಿದ್ದಾಳೆ. ಆದ್ದರಿಂದ ಹೆಣ್ಣು ರಾಕ್ಷಸಿಯಲ್ಲ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೇ ಎನ್ನುತ್ತಾನೆ. ಸ್ತ್ರೀ ಪುರುಷರು ಸಮಾನರು ಎಂಬುದಷ್ಟೇ ಅಲ್ಲ, ಪುರುಷನಿಗಿಂತ ಸ್ತ್ರೀಗೆ ಉನ್ನತ ಸ್ಥಾನ ಕೊಟ್ಟವರು ಶರಣರು. ಧನ್ಯವಾದಗಳು. ಧನ್ಯವಾದಗಳು ಐಶ್ವರ್ಯ. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿದ್ದರಾಮೇಶ್ವರರ ವಚನಗಳ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಶಿವಶರಣರೆಲ್ಲರೂ ಕೂಡ ಹೆಣ್ಣಿಗೆ ಬಹಳ ಮಹತ್ವದ ಸ್ಥಾನವನ್ನ ನೀಡಿದವರು. ಇಲ್ಲಿ ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಎಲ್ಲರೂ ಸಮಾನರು, ಪುರುಷರಷ್ಟೇ ಸಮಾನವಾದಂತಹ ಅವಕಾಶಗಳು ಹೆಣ್ಣಿಗೂ ಸಿಗಬೇಕು ಅಂಥೇಳಿ ಬಸವಣ್ಣನವರು 12ನೇ ಶತಮಾನದಲ್ಲೇ ಹೇಳಿದ್ರು. ಕೇವಲ ಹೇಳಿದಷ್ಟೇ ಅಲ್ಲ, ಮಾಡಿ ತೋರಿಸಿದ್ರು. ಅಲ್ಲಿಯ ಅನುಭವ ಮಂಟಪದಲ್ಲಿ ಎಲ್ಲ ಸ್ತ್ರೀಯರಿಗೂ ಅವಕಾಶವನ್ನ ಕೊಟ್ಟಿದ್ರು. ಅಕ್ಕ ಮಹಾದೇವಿ ಇರ್ಬೋದು, ಮುಕ್ತಾಯಕ್ಕ, ಗಂಗಾಂಬಿಕೆ, ನೀಲಾಂಬಿಕೆ, ಅಕ್ಕ ನಾಗಮ್ಮ, ಸತ್ಯಕ್ಕ, ಇವರೆಲ್ಲರೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಬಸವಣ್ಣನವರು ಹೆಣ್ಣು ಮಕ್ಕಳು ಅಂದ್ರೆ ಕೇವಲ ಅಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಉನ್ನತ ಸ್ಥಾನ ಸಿಗಬೇಕು ಅಂತೇಳಿ ಹೋರಾಟವನ್ನ ಮಾಡಿದವರು ಬಸವಣ್ಣನವರು. ಇದೇ ದಾರಿಯಲ್ಲಿ ಸಿದ್ದರಾಮೇಶ್ವರರು ಕೂಡ ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಉನ್ನತವಾದಂತಹ ಸ್ಥಾನವನ್ನ ನೀಡಬೇಕು, ಗೌರವವನ್ನ ಕೊಡಬೇಕು ಅಂತ ಹೇಳಿ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರವನ್ನ ಐಶ್ವರ್ಯ ಅವರು ತಿಳಿಸಿದ್ರು. ಕೇಳಿದ್ರಲ್ಲ ಸ್ನೇಹಿತರೆ, ಸಿದ್ದರಾಮೇಶ್ವರರು ವಚನಗಳ ಮೂಲಕ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ರು. ಇದರ ಜೊತೆಗೆ ಸಿದ್ದರಾಮೇಶ್ವರರು ಆ ಕಾಲದಲ್ಲಿಯೇ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಹೊಂದಿದ್ರಂತೆ. ಇವರು ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ರಂತೆ. ಹಾಗೆ ಜನೋಪಯೋಗಿ ಕಾರ್ಯಗಳನ್ನ ಕೈಗೊಂಡಿರುವಂತಹ ಶರಣ ತತ್ವದ ಪರಿಪಾಲಕರಾಗಿದ್ದಂತಹ ಸಿದ್ದರಾಮೇಶ್ವರರ ಬಗ್ಗೆ ಹಲವು ಮಾಹಿತಿಗಳು ನಮಗೆ ದೊರೆಯುತ್ತೆ. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನಂತರ ಹೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.